ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬರೀ 550 ರೂಪಾಯಿದಾಗ ಒಂದು ಎಕರೆ ಸದಕ್ನ್ಯಾಗ ಕಸದ ಎಣ್ಣೆ ಐತ್ರಿ. ಕಸದ ಎಣ್ಣೆ ಹೊಡೆದಕ್ಕೆ ಹೆಂಗೆ ಆಗೈತೆ ಅನ್ನೋದು ನೋಡ್ಕೊಂಬರೋಣ. ವೀಡಿಯೋನ ಕೊನೆ ತನಕ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಿದ್ರೆ ಸಬ್ಸ್ಕ್ರೈಬ್ ಆಗಿ. ಬರೀ 550 ರೂಪಾಯಿದಾಗ ಒಂದು ಎಕರೆ ಸದಕ್ನ್ಯಾಗ ಕಸ ಎಲ್ಲ ಹೋಗೈತೆ ನೋಡಿರಿ. ಬರೀ 8 ಪಂಪಿನ ಎಣ್ಣೆ ನೋಡೋಣ್ರಿ. ಇದನ್ನು ಹೆಂಗೈತೆ ಅನ್ನೋದು ವಿಡಿಯೋ ಕೊನೆ ತನಕ ನೋಡಿರಿ, ಅದ್ರ ಬಗ್ಗೆ ತೀತೈತ್ರಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಇವತ್ತಿನ ವಿಡಿಯೋದಾಗ ನೋಡ್ಬೋದು ರೈತರೇ, ಇದು ಸದಕ್ಕೈತೆ ನೋಡ್ರಿ. ಸದಕಿಗೆ ಬರೀ 550 ರೂಪಾಯಿದಾಗ ಕಸದ ಎಣ್ಣೆ ಬಿಡ್ದೀವಿ ನೋಡ್ರಿ. 550 ರೂಪಾಯಿದಾಗ ಒಂದು ಎಕರೆ ಕಸದ ಎಣ್ಣೆ ಬಿಡ್ದೀವಿ ರೀ. ಕಸ ನೋಡ್ರಿ ಫ್ರೆಂಡ್ಸ್, ಹೆಂಗೆ ಹಳದಿ ಆಗತ್ತೆ ರೀ. ಹಳದಿ ಕಸ ಹೆಂಗೆ ಒಣಗಾದತ್ತೆ ನೋಡ್ರಿ. ಈಗ ನೋಡ್ಬೋದು ರೈತರೇ, ಬರೀ 550 ರೂಪಾಯಿದಾಗ ಯಾವ ಕಂಪ್ನಿ ಎಣ್ಣೆ ಹೊಡೆದೀವು ಅನ್ನೋದು ನೋಡೋಣ ಫ್ರೆಂಡ್ಸ. ಈಗ ನೋಡೋಣ ಬರ್ರಿ, ಕಸ ಹೋಗೈತೆ ಇಲ್ಲೋ ನೋಡ್ರಿಲ್ಲ. ಕಸ ಎಲ್ಲ ಒಣಗಾದತ್ತೆ ನೋಡ್ರಿ. ಕಸ ಒಣಗಾತ್ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ ನೋಡ್ರಿ, ಕಸ ಫುಲ್ಲು ಅಂತೂ ಎದ್ದಿತ್ತು ಸದಕ್ನ್ಯಾಗ. ಬರೀ 550 ರೂಪಾಯಿದಾಗ ಕಸನ ಕುಲ್ಲ ಮಾಡಿಬಿಟ್ಟಿವ್ರಿ ಒಂದು ಎಕರೆ. ನೋಡ್ರಿಲ್ಲ ಕಸ ಹೆಂಗೆ ಒಣಗಾದತ್ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಇಟ್ಟಿಟ್ಟು ದೊಡ್ಡದಾಗಿತ್ತು ರೀ ಕಸ. ಸಣ್ಣ ಕಸ ಅಂತೂ ಕೂಣಿಕ್ಕಿಲ್ದಂಗೆ ಆಗಿಬಿಟ್ಟೈತೆ ರೀ. ಸಾಂದು ಮುಡಿತ್ರಿ ಸಾಲೇರಿ ಕೂಣಿಕ್ಕಿಲ್ದಂಗೆ ಆಗಿಬಿಡ್ತು ನೋಡ್ರಿ ಕಸ ಅದನ್ನ ಹೊಡಿ ಅಂತಲೇ. ಇನ್ನೂ ನೋಡ್ಬೋದು ರೈತರಿ, ಲೆಟ ಕಸ ನೋಡ್ರಿ ಇನ್ನೂ ಒಣಗಾತೈತಿ ರೀ. ಅದು ಕಸದ ಎಣ್ಣೆ ಹೊಡೆದ 2 ದಿವ್ಸಕ್ಕೆ ನೀರು ಹಾಯ್ಸಿವ್ರಿ. ಇದಕ್ಕೆ ಕಸದ ಎಣ್ಣೆ ಬಡ್ದ 2 ದಿವ್ಸಕ್ಕೆ ನೀರು ಹಾಯ್ಸಿವ್ರಿ. ನೀರು ಹಾಸ್ಬೇಕ್ರಿ. ಕಸದ ಎಣ್ಣೆ ಬಡ್ದ ಇಲ್ಲಿಕರ ನೀರು ಹಾಸ್ಯಾರ ಕಸದ ಎಣ್ಣೆ ಬಿಡಿಬೇಕ್ರಿ. ಕಸದ ಎಣ್ಣೆ ಬಡ್ದು 2 ದಿವ್ಸಕ್ಕಾರ ಬಿಡ್ಬೇಕ್ರಿ. ಅಂದ್ರೆ ಹಸಿ ಇದ್ರೆ ಕಸ ಬಟ್ಟಕ್ಕೆ ಗೊತ್ತಾಗಂಗಿಲ್ಲ ರೀ ಫ್ರೆಂಡ್ಸ್. ಸಾಂದಿತ್ತಾರ ನೋಡ್ರಿ ಅಟ ಎಲ್ಲಿ ಕಸ ಐತೆ ಅನ್ಬೇಕ್ರಿ. ನೋಡಿರಿ ಫ್ರೆಂಡ್ಸ್, ಎಲ್ಲ ಒಣಗಾತೈತಿ ರೀ ದೊಡ್ಡದಾಗಿದ್ದು. ಇಲ್ಲಿ ಸಣ್ಣ ಕಸ ಅಂತ ನೋಡ್ರಿ ಏನು ಕೂಣಕ್ಕಿಲ್ಲ ಹೆಂಗೈತೆ ರೀ. ಈ ರೀತಿ ಕಸ ಹೋಗೈತೆ ನೋಡ್ರಿ ಫ್ರೆಂಡ್ಸ್. ಎಣ್ಣೆ ಹೊಡಿದ್ರಂತ ಅದು ಯಾವ ಎಣ್ಣೆ ಐತೆ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ವೆಸ್ಟ್ ಆತಂದು ಕಂಪ್ನಿ ಬರತ್ತೆ ರೀ. ಅದು ಟ್ಯಾಕ್ಟ್ರ್ ಬ್ರ್ಯಾಂಡ್ ರೀ. ಕಸದ ಎಣ್ಣೆ ಐತೆ ನೋಡ್ರಿ ಅದು ಫ್ರೆಂಡ್ಸ್. ಅದನ್ನು ತೋರಿಸ್ತೇನೆ ಬರ್ರಿ ನಿಮಗೆ. ಪ್ಯಾಕೆಟ್ಸ್ ಇನ್ನೂ ನೋಡ್ಬೋದು ರೈತರೇ. ಕಸ ಇದ್ರೊಳಗೂ ಬಿಡಿದೀವಿ ರೀ. ಇದು ಕಟ್ಯಾಗ 1 ಎಕರೆಗೆ 550 ರೂಪಾಯಿ ರೀ. 10 ಪಂಪ್ ಆಗಂಗಿಲ್ಲ ರೀ, 8 ಪಂಪ್ ಆಕತ್ರಿ. 8 ಪಂಪಿನ ಎಣ್ಣೆ ಐತ್ರಿ. ಅದು ಒಂದು ಪ್ಯಾಕೆಟ್ಗೆ 550, 8 ಪಂಪ ಕಸದ ಎಣ್ಣೆ ಆಕೈತ್ರಿ ಫ್ರೆಂಡ್ಸ್. ಅದು ಒಟ್ಟು 8 ಪಂಪ್ನ್ಯಾಗ 1 ಎಕರೆ ಕುಲಾನ ಆತ್ರಿ. ಅದು ನೋಡ್ಲಿಲ್ಲ ಕಸ ಹೆಂಗೆ ಬಡದೈತ್ರಿ. ಕಸಾನ ಇಲ್ದಂಗೆ ಆಗಿಬಿಟ್ಟೈತೆ ರೀ ಸದಕ್ನ್ಯಾಗ. ಒಟ್ಟು ಕಸಾನ ಇಲ್ದಂಗೆ ರೀ. ಅದೇನು ಗೊಂಜಾಳ ಉಳ್ದೈತೆ ನೋಡ್ರಿ. ಗೊಂಜಾಳ ಹೋಗಿಲ್ಲ ರೀ ಇದ್ರಿ ಎಣ್ಣೆಗೆ. ಗೊಂಜಾಳ ಒಟ್ಟ ಹೋಗಿಲ್ಲ ನೋಡ್ರಿ ಫ್ರೆಂಡ್ಸ್. ನೋಡ್ಬೋದು ರೈತರೇ ಯಾವ ರೀತಿ ಕಾಣ್ತಾ ಇದೆ ನೋಡ್ರಿ. ಈ ರೀತಿ ಕಾಣಬೇಕಂದ್ರೆ ಕಸದ ಎಣ್ಣೆ ಬಿಡಿಬೇಕು ರೀ. ಕಸ ಎಲ್ಲಿಕರ ದೇವ್ ಹಾಕೈತೆ ರೀ. ಅದ ಸಂಬಂಧ ಕಸದ ಎಣ್ಣೆ ಬಡ್ದೀವಿ ರೀ ಫ್ರೆಂಡ್ಸ. ಎಷ್ಟಾತ್ ಕಂಪ್ನಿ ಬರತ್ತೆ ರೀ. ಅದು ಯಾವುದನ್ನು ಪ್ಯಾಕೆಟ್ ನಿಮಗೂ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣತ್ತೆ ನೋಡ್ರಿ ಫ್ರೆಂಡ್ಸ್. ಈಗ ಸ್ಕ್ರೀನ್ ಮೇಲೆ ಬಂದೈತ್ಲ ರೀ, ಇದ ಪ್ಯಾಕೆಟ್ ನೋಡ್ರಿ. ನೋಡ್ಬೋದು ರೈತ್ರಿ, ಕಸ ಒಟ್ಟ ಕೂಣಿಕ್ಕಿಲ್ದಂಗೆ ಆಗಿಬಿಟ್ಟೈತೆ ರೀ. ನೋಡ್ರಿ ಅಷ್ಟ ಇದನ್ನ ಎಣ್ಣೆ ಬಿಡಿಬೇಕು ರೀ. ಸದಕ್ನ್ಯಾಗ ಆಗಲಿ ಗೋದ್ನ್ಯಾಗ ಆಗಲಿ ಕಸ ಇನ್ನೂ ಒಣಗಾತೈತೆ ನೋಡ್ರಿ. ಅದು ಇಲ್ಲೇ ತುದಿ ಒಣಗೈತೆ ನೋಡ್ರಿ ಫ್ರೆಂಡ್ಸ್. ಇದು ಇನ್ನೂ ಇದು ಬರ್ಬರ್ತಾ ತಾನ ಒಣಗಿ ಬಿಡ್ತೈತೆ ರೀ. ತಾನ ಒಣಗ್ತೈತೆ ರೀ. ನೀರು ಹಾಯಿಸಲ್ಲ ತಂಪಾಗೈತೆ ರೀ. ಈಗ ಇನ್ನು ತಾನ ಒಣಗಿ ಬಿಡ್ತೈತೆ ನೋಡ್ರಿ. ಇಲ್ಲ ಕಸ ಕಸ ಎಲ್ಲೈತೆ ಅನ್ನೋಂಗೆ ಆಗ್ಬಿಡ್ತೀರಿ. ಪಟ್ಟಿ ಹೊಡೆದಲ್ರಿ, ಏನೂ ಮಾಡಿಲ್ರಿ. ಅದಕ್ಕೆ ಸದಕ ಹೋಗೋದು ಮಾತ್ರ ಪಟ್ಟಿ ಹೊಡಿತಾರೋ ಕಸ ಐತಾರೆ. ಆದ್ರೆ ನಾವು ಪಟ್ಟಿ ಸಹ ಹೊಡೆದಿಲ್ರಿ. ಎದ್ರ ಸಂಬಂಧ ಅಂದ್ರೆ ಕಸದ ಎಣ್ಣೆ ಬಡಿ ಸಂಬಂಧ ಬಡ್ದ ನೋಡ್ಬೇಕಂತೇಳಿ ಇದನ್ನು ಮಾಡಿರಿ. ಕಸದ ಎಣ್ಣೆ ಹೊಡೆದಕ್ಕೂ ಸದಕ್ಕೆ ಹಿಂಗೆ ಬಂದೈತೆ ನೋಡ್ರಿ. ಕಸದ ಎಣ್ಣೆ ಹೊಡಿಕ ಮೊದಲ ಬೇರೆನೇ ಐತ್ರಿ ಸದಕ್ಕೆ. ಈಗ ಚೇಂಜೇ ಆಗಿಬಿಡ್ತೀರಿ. ಅದು ಕಸದ ಎಣ್ಣೆ ಬಡ್ತಿಗ್ರಿ ಚೇಂಜ್ ಆಗಿಬಿಡ್ತೀರಿ. ನೋಡ್ಬೋದು ರೈತರಿ ಸದಕ್ಕೆ ಹೆಂಗೆ ಒಟ್ಟ ಕಸ ಇಲ್ದಂಗೆ ಆಗಿಬಿಡ್ತು ನೋಡ್ರಿ. ಕಸ ಇನ್ನೂ ಒಣಗಾತೈತ್ರಿ. ಇನ್ನೂ ಒಣಗೂ ಪ್ರೋಗ್ರೆಸ್ಸಿಂಗ್ದಾಗ ಐತ್ರಿ. ಅದು ಇದೇನು ಹಾಳಾಗೋದಿಲ್ಲ ರೀ. ಏನದ ಅದೇನು ಹೊಳ್ಳಿ ಹತ್ತತ್ತಾರ್ಕ್ರಿ, ಹತ್ತೋದಿಲ್ಲ ರೀ. ಅದು ಸದಕ್ನ್ಯಾಗ ಹತ್ತೋದು ಒಟ್ಟ 100ಕ್ಕೆ 100 ಕಡಿಮೆ ರೀ ಹೇಳ್ಬೇಕಾರೆ. ಹೊಳ್ಳಿ ಕಸ ಅದೇನು ಹತ್ತಂಗಿಲ್ಲ ರೀ. ಅಟ್ಟನೂಕ ನಮ್ಮ ಸದಕನ ಬರ್ತೈತೆ ರೀ. ಅದು ಕಸ ಒಣಗಿ ಹೊಳ್ಳಿ ಚಿಗಿಬೇಕಾರೆ ಟೈಮ್ ತೊಗೋತೈತೆ ರೀ. ಟೈಮ್ ತೊಗೋಕ ನಮ್ಮ ಸದಕನ ಹಾಳಾಗಿಬಿಟ್ಟಿರ್ತೈತೆ ರೀ ಫ್ರೆಂಡ್ಸ್. ಅದಕ್ಕೆ ನೋಡ್ಬೋದು ರೈತರಿ. ಅದಕ್ಕೆ ಸದಕದ ಎಣ್ಣೆ ಬಡ್ರಿ. ಅದು ಪ್ಯಾಕೆಟು ಇಲ್ಲಿ ಐತೆ ನೋಡ್ರಿ. ವೇಸ್ಟ್ ಆದ ಕಂಪ್ನಿದು. 1 ಎಕರೆಗೆ 8 ಪಂಪ್ ಹೊಡಿದ್ರಿ. 1 ಎಕರೆಗೆ 8 ಪಂಪ್ ಮಾಡಿ ಹೊಡಿದ್ರಿ ಫ್ರೆಂಡ್ಸ. ಅತಿಶಿ ಭಾಳ ಅಳಕು ಮಾಡಿ 9ರಿಂದ 10 ಪಂಪ್ ಮಾಡಿ ಹೊಡೆದಿವರ ಕಸ ಹೋಗಂಗಿಲ್ಲ ರೀ ಹೇಳ್ಬೇಕಾರೆ. ನೋಡ್ರಿಲ್ಲ ಫ್ರೆಂಡ್ಸ್, ಎಲ್ಲ ಹೆಂಗೆ ಹೋಗೈತ್ರಿ. ನಾವು 8 ಪಂಪ್ ಮಾಡಿ ಹೊಡೆದಿದ್ದಕ್ಕೆ ಸದಕ್ನ್ಯಾಗ ಒಟ್ಟ ಕಸಾನೇ ಇಲ್ದಂಗೆ ಆಗಿಬಿಡೈತೆ ರೀ ಫ್ರೆಂಡ್ಸ್. ಒಣಗಾದೈತೆ ನೋಡ್ರಿ. ಕಸಾನು ಒಣಗಾದೈತೆ ನೋಡ್ರಿ. ಇಲ್ಲಿ ಚಂಡಿ ಹೆಂಗೆ ಬೈಗೈತೆ ನೋಡ್ರಿ. ಅದ್ರ ಕಸದ ಚಂಡಿ ಹೆಂಗೆ ಬೈಗೈತೆ ನೋಡ್ರಿ. ಅಟ ಈ ರೀತಿ ಬಾಗ್ತೈತೆ ರೀ ಎಣ್ಣೆ ಹೊಡಿದ್ರಿಂತ ನೋಡ್ರಿಲ್ಲ. ಕಸ ತೆಗ್ಸಿರ ಈಗ ಸಿಕ್ಕಂಗೆ ಇಲ್ಲಾಂದ್ರೆ 1 ಎಕರೆಗೆ ಒಂದು 3ರಿಂದ 4 ಸಾವಿರ ರೂಪಾಯಿ ಕಸದ ಹಾಕೈತೆ ರೀ. ಅದು 3ರಿಂದ 4 ಸಾವಿರ ರೂಪಾಯಿ ಕಸದ ಹಾಕೈತೆ ರೀ. ಈಗ ಎಣ್ಣೆ ಬಡ್ದ್ರಿಂತ ನೋಡ್ರಿಲ್ಲ 550 ರೂಪಾಯಿದಾಗ ಕಸಾನ ಒಟ್ಟು ಹಾಳಾಗಿ ಹೋತ್ರಿ. ಅದ್ರೊಳಗೆ ಒಂದು ಪಾಕೆಟ್ ಇರ್ತೈತೆ ರೀ ವೆಸ್ಟ್ ಅನ್ನೋದು. ಅದ್ರೊಳಗೆ 2
ಒಳಗೆ ಎರಡು ಇರ್ತಾವೆ ರೀ. ಒಂದು ಚೀಟು ಒಂದು ಎಣ್ಣೆ ಇರ್ತೈತೆ ರೀ. ಒಂದು ಚೀಟ ಒಂದು ಎಣ್ಣೆ ಇರ್ತೈತಿ. ಅದನ್ನು ಮಿಕ್ಸ್ ಮಾಡಿ ಹೊಡಿದ್ದು ನೋಡಿರಿ ಫ್ರೆಂಡ್ಸ್. ಅದನ್ನು ಮಿಕ್ಸ್ ಮಾಡಿ ಹೊಡಿದ್ರಿ. ಅಂತಲೇ ಕಸ ಅಂತರೂ ಸಾತ ಹೋಗತ್ರಿ. ಒಂದು ಪಂಪಿಗೆ ಒಂದು ಜಗ್ ಹಾಕುದ್ರಿ, 8 ಜಗ್ ನೀರಾಗಿ ಕಲಿಸಿ ಹೊಡಿದ್ದು ನೋಡಿರಿ ಫ್ರೆಂಡ್ಸ. ಇಲ್ಲಿ ನೋಡಿರಿ ಹೆಂಗೆ ಬಗೈತಿ ಕಸ. ಸದಕ್ನ್ಯಾಗ ಕಸ ನೋಡ್ರಿ ಇದು ಹೆಂಗೆ ಒಣಗೈತಿ. ಈ ರೀತಿ ಒಣಗ್ತೈತಿ ನೋಡಿರಿ ಹೊಡಿದ್ರಂತ್ರ. ಇಲ್ಲಿ ನೋಡ್ರಿ ಕೂನಕ್ಕೆ ಇಲ್ದಂಗೆ ಹೆಂಗೆ ಒಣಗೈತ್ರಿ. ಚೆಂದ ಎಲ್ಲ ಬಾಗಿಬಿಟ್ಟೈತಿ ರೀ ಕಸ ನೋಡ್ರಿ. ಅದಕ್ಕೆ ಹೇಳಿದ್ರು ರೈತರೇ ಎಲ್ಲರೂ ಅದನ್ನು ಯೂಸ್ ಮಾಡಿರಿ. ಅದರ ನೀವು ನೆಲ ಸಾವ್ಲಕೈತಿ ಅಂತೇಳಿ ಇದು ಮಾಡಿದ್ರೆ ಕಸ ತೆಗಸ್ರಿ. ಇಟ್ಟ ಹೇಳ್ಬೇಕಾದ್ರೆ ನೆಲ ಸಾವ್ಲಕೈತಿ ಅಂದ್ರೆ ಕಸ ತೆಗಸ್ರಿ. ಅದಕ್ಕೇನು ಆಗೋದಿಲ್ಲ. ಎಣ್ಣಿಗೆ ಸದಕ್ಕೆ ಅದನ್ನ ಹೊಡಿದ್ರಿಂತ ಏನಾಕೈತೆ ರೀ ಮಾತು ದುಮ್ಶಾನ್ಲಿ ಹೇಳ್ತೈತೆ ರೀ. ನೋಡ್ಬೋದು ಒಂದು ಗೊಬ್ಬರ ಆಗಿಲ್ಲ ಈ ನಮ್ಮನೆ ಸದಕ್ಕೆ ಬೆಳೆದೈತೆ ರೀ. ಇದು ಅದೇನು ಗೊಬ್ಬರ ಹೋಗಿದ್ರೆ ಯಾವ ನಮ್ಮನೆ ಬೆಳಿತೈತೆ ಅನ್ನೋಕ್ಕಿಂತ ಮೇನ್ ಪಾಯಿಂಟ್ ಏನೈತೆ ಅಂದರೆ ಎಣ್ಣೆ ಬಿಡ್ದಿರಿ. ಕಸದ ಎಣ್ಣೆ ಬಡ್ತಿಗೆ ಹಿಂಗಾಗೈತೆ ನೋಡ್ರಿ. ಅದ ಇಲ್ಲೊಂದು ಪ್ಯಾಕೆಟ್ ಐತ್ರಿ. ಅದ್ರೊಳಗೆ ಎಂಥ ಪ್ಯಾಕೆಟ್ ಇರ್ತೈತೆ ಅನ್ನೋದು ನೋಡ್ರೂ ಬನ್ನಿ ಫ್ರೆಂಡ್ಸ. ಇಲ್ಲಿ ಐತೆ ನೋಡ್ರಿ ಅದು ಪ್ಯಾಕೆಟ. ಮಣ್ಣು ಹೊಡೆದ ಇದು ಉಗ್ದಿ ನೋಡ್ರಿ. ಇದು ಈಗ ಎಲ್ಲೈತಿ ಅಂದ್ರೆ ಅದು ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್. ಇದ್ರೊಳಗೆ ಬರ್ತೈತೆ ನೋಡ್ರಿ. ಇದು ಗೋಧಿ ಚಿತ್ರ ಇರ್ತೈತೆ ನೋಡ್ರಿ. ಗೋಧಿ ಚಿತ್ರ ಒಮ್ಮೆಗೆ ಎತ್ತೈತ್ರಿ. ಇದ್ರೊಳಗೆ ಒಂದು ಬಾಟ್ಲಿ ಇರ್ತೈತೆ ರೀ. ಆ ಬಾಟ್ಲಿ ಕೂಡ ಬಾಟ್ಲಿ ನೋಡ್ರಿ ಅದು ಎಲ್ಲೈತಿ. ಅದು ವಿಡಿಯೋದಾಗ ಐತಿ ನೋಡ್ರಿ. ಸ್ಕ್ರೀನ್ ಮೇಲೆ ಕಾಣತೈತೆ ನೋಡ್ರಿ. ಅದ ಬಾಟ್ಲಿ ನೋಡ್ರಿ ಫ್ರೆಂಡ್ಸ್. ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ.